ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಬಂದಿದ್ದೀವಿ ಯಾವುದೋ ಗೇಟ್ ವೇ ಆಫ್ ಇಂಡಿಯಾ ಅಲ್ಲ, ಗೇಟ್ ವೇ ಆಫ್ ಇಂಡಿಯಾದ ಹತ್ರ ಬಂದಿದ್ದೀವಿ. ಫುಲ್ಲು ರಶ್ ಅಂದರೆ ರಶ್ ಜನಗಳು, ಯಾಕಂದರೆ ಸ್ಯಾಟರ್ಡೇ ಆಗಿರೋದ್ರಿಂದ. ಸ್ಯಾಟರ್ಡೇ ಸಂಡೇ ರಶ್ ಆಗಿರುತ್ತೆ. ಸೊ ಎಲ್ಲಿ ನೋಡ್ರು ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಇವಾಗ ಕ್ಯೂಗೆ ಹೋಗಿ ನಿಲ್ಲಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಎಂಟ್ರೆನ್ಸ್ ಇದೆ, ಹಾಗೆಯೇ ತುಂಬ ರಶ್ ಕೂಡ ಇದೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಒಂದು ಕಡೆ ಬ್ಯಾಗನ್ನು ಚೆಕ್ ಮಾಡ್ತಾರೆ, ಹಾಗೆಯೇ ಒಂದು ಕಡೆ ಲೇಡೀಸನ್ನು ಚೆಕ್ ಮಾಡಿ ಇನ್ನೊಂದು ಕಡೆ ಜೆಂಟ್ಸನ್ನು ಚೆಕ್ ಮಾಡ್ತಾರೆ. ಮೇಲಿಂದ ನಿಂತ್ಕೊಂಡು ನೋಡಿದಾಗ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಫಸ್ಟಲ್ಲಿ ಇರೋದು ಗೇಟ್ ವೇ ಆಫ್ ಇಂಡಿಯಾ, ಹಾಗೆಯೇ ನೆಕ್ಸ್ಟ್ ಅದು ತಾಜ್ ಹೋಟೆಲ್, ಈ ಕಡೆ ಇರೋದು ಒಬೇರಾಯ್ ಹೋಟೆಲ್. ತಾಜ್ ಹೋಟೆಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನಮಗೆ ದೂರದಿಂದ ನೋಡಿದಾಗ ಅಥವಾ ವಿಡಿಯೋದಿಂದ ನೋಡಿದಾಗ ಅಷ್ಟು ಗೊತ್ತಾಗಲ್ಲ, ಬಟ್ ಹತ್ತಿರದಿಂದ ಹೋಗಿ ಒಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಅಷ್ಟೊಂದು ಸುಂದರವಾಗಿದೆ. ಹಾಗೆಯೇ ಒಬೇರಾಯ್ ಹೋಟೆಲ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ನಮಗೆ ಕಣ್ಣೇ ಮುಟ್ಟಲ್ಲ ಮೇಲೆತ್ತಿ ನೋಡಬೇಕಂದ್ರೆ. ಮತ್ತು ತುಂಬ ದೊಡ್ಡದಾದ 5 ಸ್ಟಾರ್ ಹೋಟೆಲ್. ನನ್ನ ಮಗಳು ಎಷ್ಟು ಜನರನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗಾಗಿ ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ನಮಗೆ ಎತ್ಕೊಳ್ಳೋಕ್ಕೆ ಕೊಡ್ತಾ ಇರಲಿಲ್ಲ, ಕೆಳಗಿಳಿಸು ಅಂತ ಅಳ್ತಾ ಇದ್ಲು. ಹಾಗಾಗಿ ನಾವು ಒಂದು 2 ನಿಮಿಷ ಕೆಳಗಿಟ್ವಿ. ಸೊ ಆಮೇಲೆ ಎತ್ಕೊಂಡ್ಬಿಟ್ವಿ. ನೋಡಿ, ಎಲ್ಲಿ ನೋಡಿದರೂ ತುಂಬ ಜನಗಳು ಕಾಣಿಸ್ತಾ ಇದ್ದಾರೆ, ಹಾಗೆಯೇ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಇಲ್ಲಿ ಟೂರಿಸ್ಟ್ ಬೋಟ್ಗಳು, ಹಾಗೆಯೇ CL ಬೋಟ್ಗಳಿದೆ, ಮತ್ತು ನೇವಿ ಶಿಪ್ಗಳಾಗಿರ್ಬೋದು, ಸೊ ಪ್ಯಾಸೆಂಜರ್ಸ್ ಬೋಟ್ಗಳು, ಪ್ರೈವೇಟ್ ಶಿಪ್ಗಳು ಎಲ್ಲವೂ ಕೂಡ ಇದೆ ಇಲ್ಲಿ. ನೋಡಿ, ಇದೆಲ್ಲ CL ಬೋಟ್ಗಳು ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಕ್ಯೂ ಎಲ್ಲ ಮುಗಿಸ್ಕೊಂಡು ನಮ್ಮ ತಮ್ಮ ಟಿಕೆಟ್ ತೊಗೊಂಡು ಬಂದಿದ್ದ. ಇವಾಗ ನಾವು ಹೋಗ್ತಾ ಇರೋದು ಬೋಟಿಂಗ್ ಒಳಗಡೆ. ತುಂಬ ಭಯ ಕೂಡ ಇತ್ತು, ಹಾಗೆಯೇ ತುಂಬ ಖುಷಿ ಕೂಡ ಇತ್ತು. ಭಯ ಯಾಕಂದರೆ ನನ್ನ ಮಗಳು ತುಂಬ ಚಿಕ್ಕವಳಲ್ವ, ಅವಳಿಗೆ ಇನ್ನೂ 1 ಇಯರ್ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಭಯ ಇತ್ತು. ಅವಳಿಗೆ ಒಂಚೂರು ಭಯ ಆಗಿರಬೇಕು. ಒಂದು 2 ನಿಮಿಷ ಆದ್ಲು, ಆಮೇಲೆ ಸುಮ್ಮನೆ ಆದಳು. ನಾವು ತಿಂಡಿ ಎಲ್ಲ ತಿನ್ನಿಸಿದ್ವಿ, ನೀರನ್ನು ಕುಡಿಸಿದ್ವಿ. ಆಮೇಲೆ ಅಲ್ಲೂ ಕೂಡ ತುಂಬ ಜನ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ದರು, ಚಿಕ್ಕ ಮಕ್ಕಳನ್ನು. ಸೊ ಅವರನ್ನೆಲ್ಲ ನೋಡಿ ಅವಳು ಮತ್ತೆ ಸುಮ್ಮನಾಗ್ಬಿಟ್ಲು. ಆಮೇಲೆ ಒಂದು 2 ನಿಮಿಷ ಆಯಿತು. ಸೊ ಮುಂಬೈಯನ್ನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ, ಹಾಗೆಯೇ ಬೋಟಲ್ಲಿ ಹೋಗಿರೋದಕ್ಕೆ ತುಂಬ ಖುಷಿಯಾಯಿತು. ಅಷ್ಟೇನು ಭಯ ಅನಿಸಿಲ್ಲ. ನನ್ನ ಮಗಳನ್ನು ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಯ ಅನ್ನಿಸ್ತು, ಬಟ್ ನಮಗೆ ಕರಾವಳಿಯವರಿಗೆ ಸಮುದ್ರ ಅಂದರೆ ಅಷ್ಟೇ ಭಯ ಆಗಲ್ಲ, ಯಾಕಂದರೆ ನಮಗೆ ಪ್ರಾಕ್ಟೀಸ್ ಇರುತ್ತಲ್ವ. ಸೊ ತುಂಬ ಸಲ ಎಲ್ಲ ಬೋಟಿಂಗ್ ಹೋಗ್ತಾ ಇರ್ತೀವಿ, ಹಾಗೆಯೇ ಸಮುದ್ರ ಎಲ್ಲ ನೋಡ್ತಾ ಇರ್ತೀವಿ, ಹಾಗಾಗಿ ಅಷ್ಟೊಂದೇನು ಭಯ ಅನಿಸಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ದೊಡ್ಡ ದೊಡ್ಡ ಮಷಿನ್ಗಳೆಲ್ಲ ಇದೆ, ಆಯಿಲನ್ನು ತೆಗಿತಾರೆ, ಹಾಗೆಯೇ ಗುಡ್ ಕ್ವಾಲಿಟಿ ಆಯಿಲ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತಂತೆ. ಇದು ನೋಡಿ ತುಂಬ ಚೆನ್ನಾಗಿ ಇದೆ, ದ್ವೀಪ ಥರ ಕಾಣಿಸ್ತಾ ಇದೆ. ಬ್ರಿಟಿಷರ ಕಾಲದಲ್ಲಿ ಮಾಡಿದಂತೆ. ಬ್ರಿಟಿಷರು ಇದ್ದಾಗ ಕೆಲವೊಂದು ನಮ್ಮ ದೇಶದಿಂದ ದೋಚ್ಕೊಂಡು ಹೋದರೂ ಕೂಡ ಕೆಲವೊಂದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮುಂಬೈಯಲ್ಲಿ CST ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ರೈಲ್ವೆ ಸ್ಟೇಷನ್ ಕೂಡ ಅಷ್ಟೇ ತುಂಬ ಗಟ್ಟಿಮುಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ಮುಂಚೆ ಈ ಟೂರಿಸ್ಟ್ ಬೋಟಲ್ಲಿ ಹೇಗಾಗ್ತಿತ್ತು ಅಂದರೆ ಎಲ್ಲ ಟೂರಿಸ್ಟ್ ಬೋಟ್ಗಳಲ್ಲೂ ಎಷ್ಟು ಲಿಮಿಟ್ ಇದೆ ಅದಕ್ಕಿಂತ ತುಂಬ ಜಾಸ್ತಿ ಜನರನ್ನು ತುಂಬ್ಕೊಂಡು ಹೋಗ್ತಾ ಇದ್ರಂತೆ. ಬಟ್ ಇವಾಗ ಹಾಗೆಲ್ಲ, ಎಷ್ಟು ಲಿಮಿಟ್ ಇದೆ ಅಷ್ಟೇ ತುಂಬ್ಕೊಂಡು ಹೋಗ್ತಾರೆ. ಎಕ್ಸ್ಟ್ರಾ ಅಂದರೆ ಒಬ್ಬರು ಅಥವಾ ಇಬ್ಬರು ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಇಲ್ಲಿ ಅನಾಹುತ ಆಗಿತ್ತಲ್ವ ನೇವಿ ಶಿಪ್ಗೆ ಹಾಗೆಯೇ ಟೂರಿಸ್ಟ್ ಬೋಟ್ಗೆ, ಆವಾಗ ತುಂಬ ಜನಕ್ಕೆಲ್ಲ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ರು. ಸೊ ಆವಾಗಿನಿಂದ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ, ಎಷ್ಟು ಜನನ ಕರ್ಕೊಂಡು ಹೋಗಬೇಕು ಅಷ್ಟೇ ಜನರನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ತುಂಬ ಸ್ಪೀಡಾಗಿ ಹೋಗ್ತಾ ಇತ್ತು ಮುಂಚೆ ಟೂರಿಸ್ಟ್ ಬೋಟ್ಗಳು. ಇವಾಗ ತುಂಬ ಸ್ಲೋ ಆಗಿ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗಿ ಕೇರ್ಫುಲ್ಲಾಗಿ ಕರ್ಕೊಂಡು ಬರ್ತಾರೆ. ನಿಜವಾಗೂ ಹೇಳಬೇಕಂದ್ರೆ ನಮಗೆ ಬೋಟಿಂಗಲ್ಲಿ ಹೋದಾಗ ತುಂಬ ಖುಷಿಯಾಗೋದೇನೆಂದರೆ ಈ ಬರ್ಡ್ಸ್ಗಳು ಅಂದರೆ ಸೀ ಬರ್ಡ್ಸ್ಗಳು ಹಾರಾಡೋದನ್ನು ನೋಡಲು ಎಷ್ಟು ಫ್ರೀಯಾಗಿ ಆರಾಮಾಗಿ ಹಾರಾಡ್ತಾ ಇರತ್ತಂದರೆ. ಸೊ ಎಲ್ಲರೂ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಅದರಲ್ಲೂ ಮಕ್ಕಳಂತೂ ಎಷ್ಟೊಂದು ಖುಷಿ ಪಡ್ತಿದ್ರು ಅಂದರೆ ತುಂಬ ಖುಷಿ ಪಡ್ತಾಯಿದ್ರು. ಚಿಕ್ಕ ಮಕ್ಕಳಿಗೆ ಹಾಗೆ ಅಲ್ವಾ, ಪ್ರಾಣಿಗಳು ಪಕ್ಷಿಗಳು ಅಂದರೆ ತುಂಬ ಖುಷಿ ಪಡ್ತಾರೆ ಅವರು. ಸೊ ಕೆಲವೊಬ್ಬರೆಲ್ಲ ಕೈಯಲ್ಲಿ ತಿಂಡಿಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ರು. ಸೊ ಹಕ್ಕಿಗಳೆಲ್ಲ ಬಂದು ಅದನ್ನು ತಿನ್ಕೊಂಡು ಆರಾಮಾಗಿ ಹಾರಾಡ್ತಾ ಇದ್ವು. ಈ ಸೀ ಬರ್ಡ್ಸ್ಗಳು ಹೇಗಂದರೆ ಟೂರಿಸ್ಟ್ ಬೋಟ್ಗಳ ಹಿಂದೆನೇ ಓಡಿ ಬರ್ತಾ ಇರುತ್ತೆ. ಯಾಕಂದರೆ ಕೆಲವೊಬ್ಬರೆಲ್ಲ ಕೈಯಲ್ಲಿ ತಿಂಡಿಗಳನ್ನು ಹಿಡ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ಏನಂದರೆ ಅದು ಒಂದೊಂದಾಗಿ ಓಡಿ ಬರಲ್ಲ, ಎಲ್ಲವೂ ಸಾಲಾಗಿ ಮತ್ತು ಗುಂಪಾಗಿ ಓಡಿ ಬರ್ತಾ ಇರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಈವ್ನಿಂಗ್ ಟೈಮಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು ಸನ್ಸೆಟ್ಟನ್ನು ನೋಡೋಕ್ಕೆ ಸಮುದ್ರದಿಂದ. ನಮಗೆ ಯೂಶ್ವಲ್ ಆಗಿ ಭೂಮಿ ಮೇಲಿಂದ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೋ ಅದಕ್ಕಿಂತ ಡಬಲ್ ಪಟ್ಟು ನಾವು ಸಮುದ್ರದಿಂದ ನಿಂತು ನೋಡಿದಾಗ ಖುಷಿ ಅನಿಸುತ್ತೆ ಅಲ್ವಾ. ತಾಜ್ ಹೋಟೆಲ್ ಭಾರತದ ಪ್ರಥಮ ಅತಿ ದೊಡ್ಡ ಹೋಟೆಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಎಲ್ಲ ಟೂರಿಸ್ಟ್ ಬೋಟ್ ಅವರು ಸಹ ಎಷ್ಟು ಜನರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಲಿಮಿಟ್ಸ್ ಎಷ್ಟಿರುತ್ತೆ ಅಷ್ಟೇ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ರಿಜಿಸ್ಟರ್ಡ್ ಸರ್ಟಿಫಿಕೇಟನ್ನು ಇಟ್ಕೊಂಡಿದ್ದಾರೆ ಬೋಟಲ್ಲಿ. ಇಲ್ಲಿ ಯಾವಾಗಲೂ ತುಂಬ ಜನಗಳಿರ್ತಾರೆ, ಯಾಕಂದರೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ. ವೀಕೆಂಡ್ ಅಂತ ಇಲ್ಲ, ಬಟ್ ಹೋಲಿಸಿದರೆ ನಾರ್ಮಲ್ ಡೇಸ್ಗೆ ಹೋಲಿಸಿದರೆ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ.
ನಾವು ಬೋಟಿಂಗ್ ಹೋಗೋದಾದರೆ ಮಾರ್ನಿಂಗ್ ಟೈಮಲ್ಲಿ ಹೋಗಬೇಕು, ಇಲ್ಲಾಂದರೆ ಈವ್ನಿಂಗ್ ಟೈಮ್ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಸನ್ಸೆಟ್ ಎಲ್ಲ ನೋಡ್ಬೋದು. ಇನ್ನೊಂದೇನೆಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ನಾವು ತಿಂಡಿ ಇಟ್ಕೊಂಡು ಹೋಗಿರಬೇಕು ಮತ್ತು ನೀರನ್ನೆಲ್ಲ ತೊಗೊಂಡು ಹೋಗಿರಬೇಕು. ಬೋಟಲ್ಲಿ ಯಾವುದೇ ರೀತಿಯ ಔಷಧಿ, ತಿಂಡಿ ಯಾವುದೇ ಬರಲ್ಲ. ನೋಡಿ, ನೆಕ್ಸ್ಟ್ ಟ್ರಿಪ್ಗೆ ಬರೋಕ್ಕೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ತುಂಬ ಬೋಟಿಂಗ್ಗಳೆಲ್ಲ ಇರುತ್ತೆ. ಆರಾಮಾಗಿ ಬೇಗ ಕ್ಯೂ ಬರುತ್ತೆ. ಕ್ಯೂ ಅಲ್ಲಿ ಬಂದುಕೊಂಡ್ರೆ ಅಷ್ಟೇನು ಟೈಮ್ ತಗೊಳ್ಳಲ್ಲ. ನಾವು ಆರಾಮಾಗಿ ಹೋಗ್ಬೋದು ಬೋಟಿಂಗ್ಗೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ. ಹೋಗಿ ಬಂದ್ವಿ. ಯೋ ದೇವ್ರೇ, ಫೈನಲ್ ಆಗಿ ಬಾಬು ಫೈನಲ್ ಆಗಿ ಹೋಗಿ ಬಂದ್ವಿ. ಮುಂಬೈನ ಸ್ಪೆಷಲ್ ವಡಪಾವನ್ನು ತಿಂದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.